ಅಕ್ಷರಗಳನ್ನ ನೀಟಾಗಿ ಮಾಡೋದು ಕಲಿಬೇಕು. ಅಂದಾಗ ಅಕ್ಷರಗಳು ನೀಟಾಗಿ ನಿಮ್ಗೆ ಕಾಣಿಸ್ತವೆ. ಗೊತ್ತಾಯ್ತಾ? ಈ ಕರ್ನ ಹಿಂಗೆ ನೀಟಾಗಿ ಹಿಂಗ್ ತಗೊಂಡು ಇವೆರಡು ಈಕ್ವಲ್ ಆಗಿ ಬರ್ಬೇಕು. ಇವೆರಡು ಈಗ 2 ಲೈನ್ ಇರುತ್ತಿಲ್ಲ. 2 ಲೈನ್ ಹೆಂಗಿರುತ್ತೆ ನಿಮ್ಗೆ? 2 ಲೈನ್ ಈ ತರ ಇರ್ತಾವಿಲ್ಲ. 2 ಲೈನ್ ಬುಕ್ ಒಳಗೆ ಯಾಕೆ ಬರ್ಸ್ಕೊತೀವಿ ನಾವು? ಅವೆರಡಕ್ಕೂ ಬರೆದ್ರೆ ನೀವು ನೀಟಾಗಿ ಮೊದಲು ಬರೆಯೋದನ್ನ ಅಭ್ಯಾಸ ಮಾಡ್ತೀರಿ ಅಂತ ಈ ತರ ಬರ್ಸಾತೀವಿ ನಾವು. ಅದ್ರೊಳಗೆ ಹಾಕ್ಬಿಟ್ಟು ಬರ್ಸಾತೀವ. ನೋಡ್ರಿ ಇದ್ರಲ್ಲಿ 2 ಲೈನಿಗೆ ಹಿಂಗತ್ತೆ ಟಚ್ ಆಗಿದ್ದು ಇದಕ್ಕೆ ಕೇಳಿಸ್ಕೊಟ್ಟಲ್ಲ. ಆಮೇಲೆ ನಿಮ್ಗೆ ಹೇಳ್ತೀನಿ ಅದು ಹೆಂಗ್ ಬರಿಬೇಕು ಅಂತ. ಬರ್ತಾವ ನಿಮ್ಗೆ, ಬಂದ್ರು ಕೂಡ ತಪ್ಪು ಮಾಡ್ತಿರ್ತೀವಿ. ಅದಕ್ಕೆ ಅದು ರೂಲ್ಸ್ ಕೂಡ ಹೆಂಗಿರುತ್ತೆ ಹಂಗ್ ಬರಿಬೇಕು. ಕ ಇದನ್ನ ಹೆಂಗ್ ಹೇಳ್ಬೇಕು? ಮಕ್ಳು ಕನ್ನ ಸೈಲೆಂಟ್ ಆಗಿ ಹೇಳ್ಬೇಕು. ಗ ಅಲ್ಲ ನಾನು ಹೇಳ್ತಿರೋದು. ಮೊದ್ಲು ನಾನು ಹೇಳೋದು ಕೇಳಿಸ್ಕೊಡು. ಕ ಈಗ ನೆಕ್ಸ್ಟ್ ಬರೋದೇನು? ಗ. ಏನಿದು? ಗ. ಇದನ್ನ ನೀಟಾಗಿ ಬರ್ಬೇಕು. ಗ 2 ಲೈನ್ ಟಚ್ ಮಾಡಿ ಮೇಲೆ ಏನಿದೆ ಅಲ್ಲ ಇದು ಕೊಂಬನ್ನ ಇಲ್ಲಿ ತರಬೇಕು. ಗ. ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ತರ ಇನ್ನೂ ಒಂದು ಗ ಇಲ್ಲಿ ಹಿಂಗೆ ತಗೊಂಡು ಹಿಂಗ್ ತಗೋಬೇಕು. ಇವೆರಡು ಹಿಂಗ್ ತಗೋಬೇಕು. ಹಿಂಗೆ ಇವೆರಡನ್ನ ನೀಟಾಗಿ ಈ ಲೈನ್ ಟಚ್ ಆಗೋ ತರ ತಗೋಬೇಕು. ಒಬ್ಬೊಬ್ರು ಏನ್ ಮಾಡ್ತೀರಿ ಹೇಳ ನೀವು? ಹಿಂಗ್ ಇರ್ತಲ್ಲ, ಹಿಂಗ್ ತಗೊಳ್ಳುವಾಗ ಇಲ್ಲೆಲ್ಲೋ ಹೋಗಿಸ್ಬಿಟ್ಟಿರ್ತೀರಿ. ಇಲ್ಲಾಂದ್ರೆ ಏನ್ ಮಾಡ್ತೀರಿ? ಹಿಂಗ್ ತಗೊಂಡು ಹಿಂಗ್ ಇಲ್ಲಿ ಹೋಗುತ್ತೆ. ಇಲ್ಲಿ ಹಿಂಗೆ ಹೋಗ್ತಾವ. ಹಿಂಗ್ ಹೋಗ್ಬಾರ್ದು ಯಾವಾಗ್ಲೂ. ನೀಟಾಗಿ ಏನ್ ಬರ್ಬೇಕು ಹೇಳ್ರಿ ಅಲ್ಲಿ? ಗಕ್ಕೆ ಹಿಂಗೆ ಇವೆರಡು ಸಮನಾಗಿ ಬರ್ಬೇಕು. ಫಸ್ಟ್ ಹಿಂಗೆ ಸಮನಾಗಿ ಬರಿಬೇಕು. ಇದು ದುಂಡಾಗಿ ಹಾಕೋದನ್ನ ನೀಟಾಗಿ ದುಂಡಾಗಿ ಹಾಕ್ರಿ, ಅಂದ್ರೆ ಚಂದ ಕಾಣ್ತಾವ ಅಕ್ಷರಗಳು. ಇದನ್ನ ಹಾಕಿ ಅದ್ರ ಮೇಲೆ ಏನಿದೆಲ್ಲ ಹಿಂಗ್ ತಗೊಳ್ಬೇಕು. ಇದು ಹಿಂಗೆ ಘ ದೊಡ್ಡ ಘ ಬರ್ದಂಗ್ ಬರೀತೀರಿ. ಇನ್ನು ನೆಕ್ಸ್ಟ್ ಈ ತರ ಮಾಡಿ ಕೆಳಗಡೆ ಹಿಂಗೊಂದು ಲೈನ್ ಹಾಕ್ಬೇಕು. ಗೊತ್ತಾಯ್ತಾ? ಕ ಖ ಗ ಘ ನ್ಯ ಇದನ್ನು ಕೂಡ ಹಿಂಗ್ ಬಂದು ಇಲ್ಲಿಗೆ ನಿಂದಿರ್ಬೇಕು. ಇದು ಬರ್ದಂಗ್ ಹಿಂಗ್ ಬರೆದು ಹಿಂಗ್ ಮಾಡೋದಲ್ಲ. ಅದನ್ನ ಹೆಂಗ್ ಬರಿಬೇಕು? ನೀಟಾಗಿ ಇದು ಮೇಲಿಂದ ಬರ್ಬೇಕು. ಮೇಲಿಂದ ಬಂದು ಕೆಳಗೆ ಇವೆರಡು ಸಮನಾಗಿ ಹಿಂಗ್ ಬಂದು ನ್ಯ ಹಿಂಗ್ ಬರ್ಬೇಕು. ಕ ಖ ಗ ಘ ನ್ಯ. ಗೊತ್ತಾಯ್ತಾ? ಇದೇ ತರ ಇವಾಗ ಚ ಚ ಜ ಜನ್ಯ ಕೂಡ 2 ಲೈನ್ ನೀಟಾಗಿ ಬರೋ ತೋರಿಸ್ತೀನಿ. ಅದರಂಗೆ ನೀವು ಕೂಡ 2 ಲೈನ್ ನಾನು ಹಾಕೊಟ್ಟಿರ್ತೀನಿ ಹೋಮ್ವರ್ಕ್. ಅದ್ರಾಗ ನೀಟಾಗಿ ಬರೀಬೇಕು. ಚ ನೋಡ್ರಿ ಈಗ ಇದನ್ನ ಹಿಂಗತ್ತೆ ನೀಟಾಗಿ ಹಾಕೊಂಡು ಹಿಂಗ್ ಮಾಡಿ ಇದನ್ನ ಇಲ್ಲಿಂದ ಈ ತರ ಮಾಡ್ಕೊಬೇಕು. ಎಲ್ಲರೂ ಏನ್ ಮಾಡಕತ್ತೀರಿ? ಕೆಲವೊಬ್ರು ಹಿಂಗ್ ಮಾಡ್ತೀರಿ. ಹಿಂಗ್ ಲೈನ್ ಹಾಕಿ ಹಿಂಗ್ ಮಾಡಿ ಹಿಂಗ್ ಇದೇನಿದೆ? ಹಿಂಗ್ ಬರೆಯೋದು. ಹಿಂಗ್ ಬರೆಯೋದು ಅಲ್ವೇ ಅಲ್ಲ ಪದ್ಧತಿ. ಗೊತ್ತಾಯ್ತಾ? ಈ ತರ ಬರಿಬಾರ್ದು ಯಾರು. ಹಿಂಗೆ ಮೊದಲು ಇಲ್ಲಿ ಇರುತ್ತಲ್ಲ, ಹಿಂಗೆ ಹಾಕೊಂಡು ಹಿಂಗ್ ಬರ್ಬೇಕು. ಹಿಂಗ್ ಬಂದು ಹಿಂಗೆ ಅಕ್ಷರಗಳನ್ನ ಈ ತರ ಜೋಡಿಸ್ಕೊಂಡು ಬರೀಬೇಕು. ಅರ್ಥ ಆಯ್ತಾ? ಚ ಇದನ್ನ ಏನಂತೀವಿ? ಸೈಲೆಂಟ್ ಆಗಿ ಚ ಅಂತೀವಿ. ಸುಪುತ್ರ ನೆಕ್ಸ್ಟ್ ಇನ್ನೊಂದು ಬರೋದೇನು? ಛ. ಅದ್ರಂಗೆ ಜ ಇವೆರಡು ಹಿಂಗೆ ಬರ್ಬೇಕು. ಹಿಂಗ್ ಬಂದು ಇಲ್ಲಿಂದ ಈ ತರ ಬರ್ಬೇಕು. ಜ. ಇನ್ನೊಂದು ನೆಕ್ಸ್ಟ್ ಬರೋದು ಝ. ಝ ನೋಡ್ರಿ ಹಿಂಗ ರೌಂಡ್ ಹಾಕಿರ್ತೀರಲ್ಲ, ಇಲ್ಲಿಂದ ಪಕ್ಕದಿಂದ ಹಿಂಗ್ ತಗೊಳ್ಬೇಕು. ಹಿಂಗೆ ಝ ಝ. ಎಲ್ಲರೂ ಏನ್ ಮಾಡ್ತೀರಿ? ಹಿಂಗ್ ತಗೊಂಡ್ರಿ. ಹಿಂಗ್ ತಗೊಂಡು ಹಿಂಗೆ ಏನಂದ್ರೆ ಇಂಗ್ಲಿಷ್ ಕರ್ಸಿವ್ ರೈಟಿಂಗ್ ಬರ್ತದಲ್ಲ ಹಂಗಂತ ಮಾಡಿದ್ರೆ ಇಲ್ಲಿಂದ ಹಿಂಗ್ ತಗೊಂಡು ಹಿಂಗ್ ಈಚೆ ಹಂಗ್ ಮಾಡ್ಬಾರ್ದು. ಇದನ್ನ ಸಪ್ರೇಟ್ ಆಗಿ ಹಿಂಗ್ ಬರಿಬೇಕು. ಆಮೇಲೆ ಇಲ್ಲಿಂದ ಪಕ್ಕಕ್ಕೆ ತಗೋಬೇಕು. ಅರ್ಥ ಆಯ್ತಾ? ಮುಜಾಮಿಲ್ ಲಿಸನ್ ಹಿಯರ್. ಝ ಜ ಝ ನ್ಯ. ಈ ಬರೀತಿರಲ್ಲ ಹಿಂಗೆ ಈ ಬಂದಂಗ ಈ ತರ ಹಾಕೋದು. ಅರ್ಥ ಆಯ್ತಾ? ಓಯ್ ಆಯುಷ್ ಕೇಳಿಸ್ಕೊ, ಆ ಕಡೆ ನೋಡ್ಬೇಡ. ಚ ಛ ಜ ಝ ನ್ಯ. ಗೊತ್ತಾಯ್ತಾ? ನೆಕ್ಸ್ಟ್ ಹಂಗೆ ನೋಡ್ರಿ ಹೆಂಗ್ ಬರಿಬೇಕು ಗೊತ್ತಾ? ಫಸ್ಟ್ ಇದನ್ನ ಹಿಂಗ್ ತಗೊಳ್ಬೇಕು. ಹಿಂಗೆ ತಗೊಂಡು ಹಿಂಗೆ ಏನಿದು? ಪೂರ್ವಿಕಾ, ಡೋಂಟ್ ರೈಟ್. ಆಫ್ಟರ್ ಫಿನಿಶ್ ಯು ರೈಟ್.
ಢ ಡ ಹಿಂಗ್ ನೋಡ್ರಿ, ಹಿಂಗ್ ಮಾಡಿ ಹಿಂಗ್ ಮಾಡ್ಬೇಕು. ಡ ಢ ಹಾ ನ ಇಷ್ಟೇ ಮಾಡ್ಬೇಕು. ಇಲ್ಲಿಗೆ ಇಲ್ಲಿಂದ ರೌಂಡ್ ಆಗಿ ತಗೊಳ್ಬೇಕು. ಹಿಂಗ್ ಮಾಡಿ ನ ಈ ತರ ಗೊತ್ತಾಯ್ತಾ? ಟ ಠ ಡ ಢ ನ ಟ ಠ ಡ ಢ ನ. ನೋಡ್ರಿ ತ ಇಲ್ಲಿಂದ ತಗೊಳ್ಬೇಕು. ಇಲ್ಲಿಂದ ತಗೊಂಡು ಇಲ್ಲಿಂದ ತ ತ ಈ ತರ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಕಟ್ ಮಾಡ್ತೀರಲ್ಲ ಹಂಗೆ ಮಾಡ್ಬೇಕು. ತ ಥ ದ ದ ದ ಧ ನ ನ. ನೋಡ್ರಿ ಇಲ್ಲಿ ಹಿಂಗ ನೀಟಾಗಿ ತಗೊಳ್ರಿ. ನಾವು ಹೆಂಗ್ ತಗೊಂತೀರಿ, ನೀವು ಎಲ್ಲಿಂದ ತಗೊಂಡ್ಬಿಡ್ತೀರಿ. ಈಗ 2 ಲೈನ್ ಹಿಂಗ ಇರುತ್ತಂದ್ರ ಇಲ್ಲಿಂದ ಇಲ್ಲಿ ತಗೊಂತೀರಿ. ಇಲ್ಲಿಂದ ತಗೊಂಡು ಹಿಂಗ ಇದಲ್ಲ ಇದು. ಪ್ರೀತಮ್ ಈ ತರ ಬರೀತೀಯ ನೀನು, ಈ ತರ ಬರೀಬೇಡ. ಇಲ್ಲ ಆ ತರ ಬರ್ದಿಲ್ಲ. ನಾ ಹೆಂಗ್ ಬರೀಬೇಕು, ಇದು 2 ಲೈನ್ ಅಲ್ಲಿ ಇದು ಅರ್ಧದಿಂದ ಇಲ್ಲಿಗೆ ತಗೊಂಡು ಇಲ್ಲಿಗೆ ತಗೋಬೇಕು. ಗೊತ್ತಾಯ್ತಾ? ಇಲ್ಲಿಂದ ಅರ್ಧಕ್ಕೆ ಇಲ್ಲಿಂದ ಅರ್ಧಕ್ಕೆ ಬರ್ಬೇಕು. ಹಿಂಗ್ ಬಂದು ಈ 2 ಸಮ ಮಾಡಿ ಇದ್ರ ಸಮಕ್ಕೆ ಬಂದು ಅದೇನಾಗಬೇಕು, ನ ಬರಿಬೇಕು. ಗೊತ್ತಾಯ್ತಾ? ಈಗ ಇದ್ರಂಗೆ ಬರದ್ ತೋರಿಸ್ಬೇಕು ನನಗೆ ಎಲ್ಲವೂ. ನಾನು ಹಿಂಗ್ ಬರದ್ ತೋರಿಸಿ ನನಗೆ 2 ಲೈನ್ ಅಲ್ಲಿ ಏನ ನೋಡ್ರಿ. ನೆಕ್ಸ್ಟ್ ಓಕೆ. ಹ ಹ ಪ ಹ ಬ. ನೋಡ್ರಿ ಈಗ ಇವೆರಡು ಸಮ ಬರ್ಬೇಕು. ಬ ಬ ಮ. ಇದು ಇಲ್ಲಿ ತರ ಮುಟ್ಟಿಸ್ಬೇಕು. ಇಲ್ಲಿ ತನ ಮ. ಈ ತರ ನೀವೇ ಬರೀತೀರಾ. ಈಗ 2 ಲೈನ್ ಅಲ್ಲಿ ನೀವು 2 ಲೈನ್ ಬುಕ್ ಇದಾವಲ್ಲ ಅದರ ಪಟಕ ಬರೋದು ತೋರಿಸ್ತೀರಾ. ನೀಟಾಗಿ ಬರೀರಿ. ಸ್ವಲ್ಪ 2 ಲೈನ್ ಟಚ್ ಮಾಡಿ ನೀಟಾಗಿ ಬರೀರಿ. ಎಲ್ರು ಬೇಗ ಬರೀರಿ. ನೀವು ಇವತ್ತೊಂದು ಅಂಕಿ ಬರ್ತೀರಲ್ಲಪ್ಪ, ಬರ್ತಿಲ್ಲ ಒಂದ್ಸರಿ ಅಂಕಿ